ಖೋಜಿ ಸಿಂಗ್ ಅವರೇ, ನಿಮ್ಗೆ ಬೈಕ್ ರೇಸಿಂಗ್ ಹುಚ್ಚು ಯಾವಾಗಿಂದ ಇದೆ? ಇದು ಬೈಕ್ ರೇಸಿಂಗ್ ಅಲ್ಲ, ಇದು ನನ್ನ ಹೊಸ ಆವಿಷ್ಕಾರ. ನಾನೊಂದು ಹೊಸ ರಿಸರ್ಚ್ಗೋಸ್ಕರ ಮಾರ್ಸ್ ಮೇಲೆ ಹೋಗ್ತಾ ಇದ್ದೀನಿ. ಅಲ್ಲಿ ಗ್ರಾವಿಟಿ ತುಂಬಾ ಕಡಿಮೆ ಇದೆ, ಅದರಿಂದ ಮನುಷ್ಯ ಅಲ್ಲಿ ಗಾಳಿಲೇ ಹಾರಾಡ್ತಾ ಇರ್ತಾನೆ. ನನ್ನ ಈ ಬೈಕ್ ಕಡಿಮೆ ಗ್ರಾವಿಟಿಲ್ ಕೂಡ ನೆಲದ ಮೇಲೆ ಅಂಟ್ಕೊಂಡೇ ಓಡಾಡುತ್ತೆ. ಬನ್ನಿ, ನಾನು ಇದಕ್ಕೆ ನಿಮ್ಗೊಂದು ಡೆಮೋ ಕೊಡ್ತೀನಿ. ಆದ್ರೆ ಕೋಜಿ ಅಂಕಲ್, ಭೂಮಿ ಮೇಲೆ ತುಂಬಾ ಗ್ರಾವಿಟಿ ಇದೆ, ನೀವು ಇದನ್ನ ಇಲ್ಲಿ ಹೆಂಗ್ ಪ್ರಯೋಗ ಮಾಡ್ತೀರಾ? ಸರಿಯಾಗಿ ಹೇಳ್ದೆ ಬತ್ತಿಜೆ. ಅದಕ್ಕೆ ನನ್ನ ಈ ಹೊಸ ಮಷೀನ್ ಈ ಲ್ಯಾಬ್ ಅಲ್ಲೆಲ್ಲ ಎಂತ ಕಿರಣವನ್ನ ಹರಡಿಸುತ್ತೆ ಅಂತಂದ್ರೆ ಇಡೀ ಲ್ಯಾಬ್ ಅಲ್ಲಿ ಗ್ರಾವಿಟಿನ ಕಡಿಮೆ ಮಾಡಿಬಿಡುತ್ತೆ. ಈಗ ಸರಿಯಾಗಿ ಎಲ್ಲ ಕ್ಲೋಸ್ ಆಗಿದೆ, ಎಲ್ಲಿಂದನೂ ಗಾಳಿ ಆಚೆ ಹೋಗ್ಬಾರ್ದು. ಖೋಜಿ, ಒಂದು ಸಲ ನಿನ್ ಯಂತ್ರ ನನ್ ಕೈಗೆ ಸಿಕ್ಬಿಟ್ರೆ ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಒಂಥರ ತುಂಬಾ ಚೆನ್ನಾಗಿ ಅನ್ಸ್ತಿದ್ಯಲ್ಲ. ನನ್ಗೆ ಹೇಗೆ ಅನ್ಸ್ತಿದ್ಯ ಅಂದ್ರೆ ನಾನು ಹಾರ್ತಾ ಇದ್ದೀನಿ ಅಂತ ಅನ್ಸ್ತಾ ಇದ್ದೆ. ಈ ಲೋ ಗ್ರಾವಿಟಿನ ಫುಲ್ ಫಂಟೂಸ್ ನಗರ್ಗೆ ಹರಡ್ಬಿಡ್ತೀನಿ. ಆಮೇಲೆ ಈ ಬೈಕ್ ತಗೊಂಡು ಒಳ್ಳೆ ಕಳ್ತನಗಳು ಮಾಡ್ತೀನಿ. ಆಮೇಲೆ ನನ್ನ ಯಾರು ಹಿಡಿಯಕ್ ಕೂಡ ಆಗಲ್ಲ. ಜಂಗಲ್ ಅಲ್ಲಿ ಊಟ ಕದ್ಯವನ್ನ, ಸಿಟಿಯಲ್ಲಿ ಚಿನ್ನ ಕದ್ಯವನ್ನ ಯಾರು ಹಿಡಿಯಕ್ ಆಗಲ್ಲ. ಓ, ಪಾಸ್ವರ್ಡ್, ಇದೆಲ್ಲ ನನಗೆ ಸುಲಭವಾದ ವಿಷಯಗಳು. ಅರೆ ಅರೆ ಇದೇನಾಗ್ತಿದೆ? ಈ ಲೋ ಗ್ರಾವಿಟಿ ಕಿರಣಗಳು ಇಡೀ ಫಂಟೋಸ್ ನಗರಕ್ಕೆ ಹರಡ್ತಾ ಇದೆ. ಈ ಬುದ್ಧಿವಂತ ಕಳ್ಳ ಎಲ್ಲಿಂದ ಬಂದ್ಬಿಟ್ಟ? ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಇದೇನ್ ನಡಿಯಾಕತ್ತೈತಿ? ನಾವ್ ಯಾಕೆ ಹಾರಕತ್ತೀವಿ? ನಾ ಸ್ವಲ್ಪ ನನ್ನ ಮೇಕಪ್ ಚಂದ ಮಾಡ್ಕೋತೀನಿ, ಅದು ಹಾರಿಬಿಟ್ರೆ ಕಷ್ಟ. ಅಯ್ಯ, ಇದ್ರ ಮುಸುಡ್ಯಾಗನ ಇದೇನಿದೆ ನನ್ನ ಲಿಪ್ಸ್ಟಿಕ್ ಇದ್ರ ಮುಸುಡಿಗೆ. ಯವ್ವ, ಅಯ್ಯೋ, ಇದೇನಾಗ್ತಾ ಇದೆ? ನಮ್ ಊಟ ಯಾಕೆ ಹಾರ್ತಾ ಇದೆ? ಅಯ್ಯೋ, ಊಟದ ಮನೆ ಹಾಳಾಯ್ತು. ಇಲ್ಲಿ ನೋಡು, ನಾವು ಹಾರ್ತಾ ಇದೀವಿ. ಯವ್ವ, ಏನ್ ನಡಿಯಾಕತ್ತೈತಿ? ಟೊಮೊಟೊ ಸಾಸ್ ನನ್ನ ಮುಸುಡ್ಯಾಗ ಹಿಂಗ ಬದಿತೀನಂದ್ರ ನಾ ಓದಿಯೋದು ನನ್ನ ಕಂಟ್ರೋಲ್ ಆಗಿಲ್ಲಲ್ಲೋ. ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಏನಾಗಿದೆಯೋ ಸಖತ್ತಾಗಿದೆ. ಆರಾಮ್ಸೆ ಗಾಳಿಯಲ್ಲಿ ತೇಳ್ಕೊಂಡು ಹೋಗ್ಬೋದು. ಆಟೋ ರಿಕ್ಷಾ, ಬಸ್ದು ಚಾರ್ಜ್ ಉಳಿಸ್ಬೋದು. ಡಿಫ್ರೆಂಟ್ ಆಗಿರೋ ಊಟ ಬೇರೆ. ಆಹಾ, ಫ್ರೀ ಹೋಮ್ ಡೆಲಿವರಿ ಬಗ್ಗೆ ಕೇಳಿದ್ದೆ, ಆದ್ರೆ ಫ್ರೀ ಏರ್ ಡೆಲಿವರಿ ಇವತ್ತೇ ನೋಡ್ತಾ ಇರೋದು. ಆಹಾ, ಇವತ್ತಿನ ದಿನ ಏನ್ ಸಖತ್ತಾಗಿದೆ. ಆಹಾ ಆಹಾ, ಸಮೋಸ ಬಾಯಿಗೆ ಬಂದ್ಬಿತ್ತು. ನನ್ನ ಜೀಪು ಗಾಳ್ಯಾಗ ಹಾರಾಕತೈತಿ, ಆದ್ರೆ ಕಳ್ಳನ ಗಾಡಿ ನೆಲಕ್ಕೆ ಹೆಂಗ ಅಂಟ್ಕೊಂಡೈತಿ? ಇವ್ ಏನೋ ನಡ್ಯಾಕತೈತಿಲ್ಲಿ. ಹಲೋ, ಅಲ್ಲ, ಇದೆಲ್ಲ ಏನ್ ನಡ್ಯಾಕತೈತಿ? ಏನ ಲೋ ಗ್ರಾವಿಟಿನ ಮತ್ತ ಆಂಟಿ ಗ್ರಾವಿಟಿ ಬೈಕ್? ಅಯ್ಯ, ಲಘು ಕಾಲ್ ಮಾಡಿ ಇದೆಲ್ಲ ಸರಿ ಮಾಡಕ್ ಹೇಳ, ಇಲ್ಲ ಅಂದ್ರೆ ಇದು ಇಡೀ ಊರ್ಗ ತಲತ್ತೈತ್ ನೋಡ. ಲಘು, ಅರೆ ನಾನು ಏನಾದ್ರು ಮಾಡಬೇಕು ಅಂದ್ರೆ ಮೊದಲು ಮಷಿನ್ ಮುಂದೆ ಕೂತ್ಕೋಬೇಕಲ್ವಾ ನಾನು. ಇದಂತೂ ಮಷೀನು ಹಾರಾಡ್ತಿದೆ, ನಾನು ಹಾರಾಡ್ತಿದ್ದೀನಿ, ಅದ್ರ ವಯರ್ಸು ಹಾರಾಡ್ತಿದೆ. ಐಡಿಯಾ, ಈ ತರ ಮಾಡ್ಬೋದು. ವಾ, ಪತಿಜ ಅಂತಲೇನ ಚೆನ್ನಾಗಿ ಉಪಯೋಗಿಸ್ತಾನೆ.
ಹಾ ಇದು ಸರಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಎಲ್ಲ ಸರಿ ಮಾಡಿಬಿಡ್ತೀನಿ. ಅಲ್ಲಿಗಂಟ ನಾ ಫಂಟೂಸ್ ನಗರಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ. ನಡಿಪದೀಜೆ. ನಾನು ಈ ಬೈಕ್ ಮೇಲೆ ಇರ್ತೀನಿ, ಆಮೇಲೆ ಪೂರಾ ಫಂಟೂಸ್ ನಗರಲ್ಲಿ ಕಳ್ತನ ಮಾಡ್ತೀನಿ. ಯಾರು ಬೇಕಂದ್ರೂ ನನ್ನ ಹಿಡಿಯೋದಿಕ್ಕಾಗಲ್ಲ. ಜಂಗಲ್ನಲ್ಲಿ ತಿನ್ನೋದಕ್ಕೆ ಕಳ್ತನ ಮಾಡೋಣ, ಸಿಟಿನಲ್ಲಿ ಚಿನ್ನ ಕಳ್ತನ ಮಾಡೋಣ, ಯಾರು ಹಿಡಿಯೋಕ್ಕಾಗಲ್ಲ. ನನ್ ದುಡ್ಡೆಲ್ಲ ಲೂಟಿ ಮಾಡ್ಬಿಟ್ರು. ಅಂಕಲ್ ಮತ್ತೆ ಚೋಟು, ನೀವಿಬ್ರು ಹೀಗೆ ಗಾಳಿಯಲ್ಲಿ ತೇಲ್ತಾನೆ ಇರಿ. ಆಮೇಲೆ ನಾನು ಪೂರ್ತಿ ಫಂಟೂಸ್ ನಗರದ್ದು ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಡ್ತೀನಿ. ಈ ಸತಿ ನೀವಿಬ್ರು ನನ್ಗೆ ಏನು ಮಾಡೋದಿಕ್ಕಾಗಲ್ಲ. ಹೇಗಿದ್ರು ಜಂಗಲ್ನಲ್ಲಿ ತಿಂಡಿ ಕದಿಯೋನ್ನ, ಸಿಟಿಯಲ್ಲಿ ಚಿನ್ನ ಕದಿಯೋನ್ನ ಯಾರು ಹಿಡಿಯೋದಿಕ್ಕಾಗಲ್ಲ. ಅರೆ ಇವತ್ತಿನ ದಿನ ಬಹಳ ಕೆಟ್ಟದಾಗಿದೆ. ನನ್ ಎಲ್ಲಾ ದುಡ್ಡು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೆ, ಈ ಕಳ್ಳ ಅದನ್ನ ಎತ್ಕೊಂಡು ಹೋಗ್ಬಿಟ್ಟ. ಬುದ್ಧಿವಂತ ಕಳ್ಳ ಮಾಡೋರು ಯಾವ ಪ್ಲಾನು ಸರಿಯಾಗಿಲ್ಲ. ಮಮ್ಮಿ ಆಂಟಿ, ನೀವ್ ಹಾಕೊಂಡಿರೋ ಎಲ್ಲ ಆರ್ನಮೆಂಟ್ಸ್ ಮೇಲೆ ಗೆಸಿರಿ ಬೇಗ. ಏನ್ ಮಾಡಕ್ ಹೇಳ್ತಿದ್ಯೋ ಚೋಟು? ತಲೆ ಕೆಟ್ಟಿದ್ಯೇನೋ? ನನ್ ಮೇಲೆ ನಂಬಿಕೆ ಇಡಿ, ನಿಮ್ ಜ್ಯುವೆಲ್ರಿ ಏನೂ ಆಗಲ್ಲ. ನಿಮ್ಗೆಲ್ಲರಿಗೂ ನಿಮ್ ಜ್ಯುವೆಲ್ರಿ ವಾಪಸ್ ಬರುತ್ತೆ. ಇದು ಬದ್ದಿಜೆಯ ಪ್ರಮಾಣ. ಹೌದು, ನೀವೆಲ್ಲ ನನ್ ಚೋಟು ಮೇಲೆ ಸ್ವಲ್ಪ ಭರವಸೆ ಇಕ್ಕಿ. ಅಯ್ಯೋ, ನನ್ನ ಜ್ಯುವೆಲ್ರಿ ಎಲ್ಲ ಹಾರು ಹೋಗ್ತಾ ಇದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅರೆ 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 ಇದೇನು ಇನ್ನೂ ಚಿನ್ನ? ಓ, ನಾನು ಇದನ್ನು ತಗೊಂಡು ಹೊರಡ್ಬೇಕು. ನೀನ್ ನಮ್ಗೆ ಇಷ್ಟೊಂದು ಕಾಟ ಕೊಟ್ಟಿದ್ಯಾ, ಅದ್ರ ಪರವಾಗಿ ನಾನ್ ಇದನ್ ಮಡ್ಕೋತೀನಿ. ಅತಿ ಅಸೇಗದಿಗೆ ಇದು. ಈಗ ಬುದ್ಧಿವಂತ ಕಳ್ಳ ಅವನ್ ತಿಲಕ್ಕೆ ಅವನೇ ಬಿದ್ದ. ಏನ್ ಗಾಡಿಲಿ ಹೀರೋ ತರ ಹೋಗ್ತಿದ್ದ ಅಲ್ಲಿ. ಆದ್ರೆ ಈಗ ನೀನ್ ಝೀರೋ, ನಾವೆಲ್ಲ ಹೀರೋಗಳು. ಅರ್ಥ ಆಯ್ತಾ? ಅರೆ ಏನ್ ಹೇಳ್ತಿದ್ದೆ ನೀನು? ಚೋಟು ಮತ್ತೆ ಅಂಕಲ್ ನಿನ್ಗೆ ಏನು ಮಾಡಕ್ಕಾಗಲ್ಲ ಅಂತ ಅಲ್ಲ ತಾತ? ಇವಾಗ ಕೂಡ ನೀವಿಬ್ರು ನನ್ಗೆ ಏನು ಮಾಡಕ್ಕಾಗೋದಿಲ್ಲ. ಗ್ರಾವಿಟಿ ಇದ್ರು ಇಲ್ಲ, ನೋ ಗ್ರಾವಿಟಿ ಇದ್ರು, ಧೈರ್ಯ ಇದ್ರೆ ನನ್ ಮುಂದೆ ಬಂದು ನೀನ್ ಪೌರುಷ ತೋರ್ಸು. ಇವಾಗ ಬಂದೆ ನೋಡು. ಅಂಕಲ್, ನಾನ್ ನಿಮ್ ಸಹಾಯ ಮಾಡ್ತೀನಿ. ಈಗ ಲೋ ಗ್ರಾವಿಟಿ ಪವರ್ ಕಡಿಮೆ ಆಗ್ಬಿಡುತ್ತೆ. ಇದೇನಾಯ್ತು ಅನ್ಸುತ್ತೆ, ಮಷೀನು ಪೂರ್ತಿ ಸರಿ ಹೋಗಿಲ್ಲ ಅಂತ. ಮತ್ತೆ ಇದ್ರ ಪರಿಣಾಮ ಪುಕ ಪುಕ ಅನ್ನೋ ಟ್ಯೂಬ್ ಲೈಟ್ ತರ ಬಂದು ಹೋಗಿ ಮಾಡ್ತಾ ಇರುತ್ತೆ. ಓ, ಇದೇನಾ ನಿನ್ ಕಿಕ್ಕು? ಅಯ್ಯೋ ಅಯ್ಯೋ, ನನ್ನ ಪರೋಟ, ಬಿಸಿ ಬಿಸಿ ಪರೋಟ. ತುಂಬಾ ಚೆನ್ನಾಗಾಯ್ತು ಅಂಕಲ್. ಇದು ಗ್ರಾವಿಟಿ ಅಲ್ಲ, ನಾನ್ ಬೀಳೋದ್ರಿಂದ ಬಚಾವಾದೆ. ನಾನ್ ಬಚಾವಾದೆ. ಹಲೋ ಭತ್ತೀಜೆ, ನಾನು ಮಿಷಿನ್ ಸರಿಯಾಗಿ ಪೂರ್ತಿ ಸರಿ ಮಾಡ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಪೂರ್ತಿ ಫಂಟೂರ್ ಸಿಟಿಯಲ್ಲಿ ಗ್ರಾವಿಟಿ ವಾಪಸ್ ಬಂದ್ಬಿಡುತ್ತೆ. ಅಂಕಲ್, ನಿಮ್ ಬಾಡಿನ ಎಷ್ಟು ಕೆಳಗಡೆ ಆಗುತ್ತೋ ಅಷ್ಟು ಕೆಳಗಡೆ ಇಟ್ಕೊಳ್ಳಿ. ಹಾರಾಟಕ್ಕೆ ಬಹಳ ಆತೋ ಕಳ್ಳ. ಈಗ ಜೇಲ್ನಾಗ ಹಾರುವಂತೆ ನಡಿ. ನಮ್ಮ ಹತ್ರ
ಭಂಗ ತಗೊಳ್ಳೋರ್ದು ತುಂಬಾ ಕೆಟ್ಟ ಗತಿ. ಕೆಟ್ಟವ್ರದೆಲ್ಲ ಒಳ್ಳೆ ಬುದ್ಧಿ ಕಲ್ಸಿ ಅಂಕಲ್. ಚೋಟು